ಕಾರ್ಡ್ ಎಮೋಷನಲ್ ಕಾರ್ಡ್ ಬಳಸ್ತಾಳೆ. ಬಗ್ಬೇಡಿ, ಬಾಗಬೇಡಿ, ನೀವಾಗಿ. ಯಾವಾಗ ನಾವು ಸತ್ತೋಗ್ತೀವೋ ನಮಗೆ ಗೊತ್ತಿಲ್ಲ. ನೀವೇ ಅವ್ನು ನನಗೆ ಗುರ್ಸೋದು. ಅವ್ನು ಬರಲಿ, ಅವ್ನು ವೈಫೆ ಅವನಿಗೆ ಬೇಡ. ಅವರೆಲ್ಲ ನೋಡ್ತಾವ್ ನಿನ್ನೆ. ನಾನು ನಿನಗೆ ಹೇಳ್ತಾ ಇದ್ದೀನಂತ ನಿನಗೂ ಗೊತ್ತು. ಗಾಯ್ಸ್ ನಂಬಿಡಿ ಎಮೋಷನ್ಗೆಲ್ಲ ತಲೆ ಬಾಗ್ಬಿಡಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸಂಧ್ಯಾ ವ್ಲಾಗ್ಸ್ ಅಂದ್ರೆ ಸಾಕು, ಎಲ್ಲಿರೋ ಮುಖ ಹಿಂಗೆ ಎತ್ಬಿಡೋದು ನಮ್ಮ ಅಜ್ಜಿ. ಕಾಣಿಸ್ಕೊಂಡ್ಬಿಡ್ತೀಯಲ್ಲ ಜನಗಳಿಗೆ ಅಂತಲ್ಲ. ಆಸೆ ನೋಡು, ಆಸೆ. ಎಲ್ಲಿಗೋ ಹೊರಟಿದ್ದೀರಾ ಮೇಡಮ್? ಹೋಗ್ಬೇಕಾದ್ರೆ ಎಲ್ಲೋಗ್ತಿದೀವಿ ಅಂತ ಕೇಳ್ಬಾರ್ದು ಅಂತ ಯಾರು ಹೇಳ್ಕೊಟ್ಟಿರೋದು? ನಾವೇ ಹೇಳ್ಕೊಟ್ಟಿರೋದು. ಆದ್ರೆ ಫಸ್ಟ್ ನೀವ್ ಹೇಳ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಗ್ತೀವಿ. ನಾವ್ ಹಂಗಿಲ್ಲ ಹೇಳಲ್ಲ, ನಾವ್ ಹೇಳೋದೇ ಇಲ್ಲ ನನಗೆ. ಹಂಗೆ ಹೇಳಿದ್ರೆ ನಮ್ಗೆ ಒಂಥರ ಧೈರ್ಯ. ಧೈರ್ಯ. ಗೈಸ್ ನಾನಿವಾಗ ಒಂದು ಶೂಟ್ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಅಶ್ವಿತ್ ಇದೆ, ಅದೇ ತೇಜ ಸಿಕ್ತಿದ್ದಾನೆ. ಸೊ ತೇಜನ್ ನೋಡೋಕ್ಕೋಸ್ಕರ ಹೋಗ್ತಾ ಇಲ್ಲ, ಆದ್ರೆ ತೇಜನು ಬರ್ತಿದ್ದಾನೆ. ಅವ್ನು ನನ್ನನ್ನು ನೋಡ್ಬೇಕಂತೆ. ಸ್ವಲ್ಪ ಬಿಲ್ಡಪ್ ಜಾಸ್ತಿ ಆಯಿತು. ಹಾಗೇನಿಲ್ಲ, ಸುಮ್ಮನೆ ಕ್ಯಾಶುವಲ್ ಮೀಟಪ್ ಆಗ್ತಿದ್ದೀವಿ ನಾನು ತೇಜ ಇಬ್ರು. ಆಮೇಲೆ ಅಲ್ಲೊಂದು ಶೂಟ್ ಇದೆ, ಅದನ್ನು ಮುಗಿಸ್ಕೊಬೇಕು. ಇವಾಗ ಹೊರಡ್ಬೇಕು ನಾನು. ಆದರೆ ಯಾಕೋ ಈ ನಡುವೆ ಮನೆ ಬಿಟ್ಟು, ಬೆಡ್ ಬಿಟ್ಟು, ಬೆಡ್ಶೀಟ್ ಬಿಟ್ಟು ಎದ್ದು ರೆಡಿಯಾಗಿ ಈ ಥರ ಆಚೆ ಹೋಗೋಕ್ಕೆ ಫುಲ್ ಬೇಜಾರು. ಯಾಕಂದರೆ ಕ್ಲೈಮೇಟ್ ಹಂಗಿದೆ, ಫುಲ್ ತಣ್ಣಗಿದೆ. ಇನ್ನೂ ನಿದ್ದೆ ಮಾಡ್ತಾನೆ ಇರಬೇಕು ಅನಿಸುತ್ತೆ. ಈ ಥರ ಎಲ್ಲ ಆಗುತ್ತೆ ನನಗೆ. ಆ್ಯಂಡ್ ಇವತ್ತು ನಾನು ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಕಿರ್ಚ್ಕೊಂಡು ಮಾತಾಡ್ತಾ ಇಲ್ಲ. ತುಂಬ ಜನ ಹೇಳಿದ್ರಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಕಮೆಂಟಲ್ಲಿ ಬರಬೇಕಲ್ಲ ಕಿರ್ಚ್ಕೊಂಡು ಅಂತ, ಬರಲ್ಲ. ಯಾಕಂದರೆ ನಾನು ಮೆತ್ತಗೆ ಮಾತಾಡ್ತಾ ಇದ್ದೀನಲ್ವಾ. ಓಕೆ, ಏನು ಅದೃಷ್ಟ ಇವತ್ತು ಮೆತ್ತಗೆ ಮಾತಾಡ್ತಾ ಇದ್ದೀವಿ. ಏನು ಜಿಂಗ್ ಯಾವ ಗಳಿಗೆ ಉಟ್ಬಿಟ್ಟ ನೀನು? ಏನೋ ಯಾವ ಗಳಿಗೆ ಉಟ್ಬಿಟ್ಟ? ಯಾವ ನಕ್ಷತ್ರದಲ್ಲಿ ಉಟ್ಬಿಟ್ಟ ನಿಮ್ಮ ಮನೆಗೆ? ಯಾವ ನಕ್ಷತ್ರ? ರೋಹಿಣಿ ನಕ್ಷತ್ರ. ಗೊತ್ತಾ ನಿಂಗೆ ರೋಹಿಣಿ ನಕ್ಷತ್ರ? ಗೊತ್ತಿಲ್ಲ, ಅದೆಲ್ಲ ಕಲ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಕಲ್ಸಿಲ್ಲ. ಅದೇನು ಕಲಿಯೋದಲ್ಲ, ಅದು ನಕ್ಷತ್ರಗಳಿರುತ್ತೆ. ನಿನಗೆ ಒಂದು ನಕ್ಷತ್ರ ಇರುತ್ತೆ. ಯಾವ ಗಳಿಗೆ ಉಟ್ಬಿಟ್ಟು. ನನಗೂ ಈ ಮಾತು ಕೇಳಿ 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 ಹಿಂಗೂ ಹೋಗಲ್ಲ ಇವಾಗ. ಫಸ್ಟ್ ಆದರೂ ಹಿಂಗೆ ಹೋಗ್ತಿತ್ತು, ಇವಾಗ ಹಿಂಗೂ ಹೋಗಲ್ಲ. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಲೇಜಿ. ನಾನು ಒಪ್ಕೊತೀನಿ ನಾನು ಲೇಜಿ ಅಂತ ಹೇಳೋದು ಕೂಡ. ಬೈಸ್ಕೊಂಡು ನನಗೂ ಕೂಡ ಸರಿ ಬೈದವ್ರಲ್ಲ ಬಿಡು, ಇಷ್ಟ ಆಗುತ್ತೆ ಅಷ್ಟೆ. ಸೊ ತೇಜ ಸಿಗ್ತಾನೆ, ಅಲ್ಲೋಗಿ ನಾನು ಅವನಿಗೆ ಟ್ಯಾಕ್ಸ್ ಹಾಕ್ಸೋಣ ಅಂತ ಇದ್ದೀನಿ. ಅಲ್ಲೋಗಿ ಊಟ ಅವನ ಜೊತೆ ಮಾಡ್ತೀನಿ. ಸೊ ದಟ್ ಟ್ಯಾಕ್ಸ್ ಅವನಿಗೆ ಬೀಳುತ್ತೆ. ಯಾಕೆ ಔಟ್ಫಿಟ್ ಚೆಕ್ ಮಾಡಬಾರ್ದು ಅಂದರೆ ಏನು ದೊಡ್ಡ ಔಟ್ಫಿಟ್ ಹಾಕ್ಕೊಂಡಿಲ್ಲ, ಬಟ್ ಎಸ್ ನಾನು ಯಾವ್ದು ಹಾಕೊಂಡು ಚೆನ್ನಾಗಿ ಕಾಣ್ತೀನಿ ಅಂತ ನನಗೆ ಅನ್ಸಿದಾಗ ನಾನು ಔಟ್ಫಿಟ್ ಚೆಕ್ ಮಾಡ್ತೀನಿ. ಎಲ್ಲದರಲ್ಲೂ ಚೆನ್ನಾಗಿ ಕಾಣ್ತೀನಿ. ನನಗಿರೋ ಲೆವೆಲ್ ಆಫ್ ಸೆಲ್ಫ್ ಅಬ್ಸೆಷನ್ ಎಲ್ಲ ಹುಡುಗಿರಲ್ಲೂ ಇರಬೇಕು ಅಂತ ನಾನು ಸಿಕ್ಕಾಪಟ್ಟೆ ಅನ್ಕೊತೀನಿ. ಅಂದರೆ ಇದೆಯೋ ಗೊತ್ತಿಲ್ಲ, ಬಟ್ ಎಸ್. ಖುಷಿ, ರೆಡಿಯಾಗ ಖುಷಿ. ಅಂದರೆ ಹೆಣ್ಮಗು ಹುಟ್ಟಿದ್ದಕ್ಕೆ ನಾನು ಏನಕ್ಕಾದ್ರೂ ಖುಷಿ ಪಡ್ತೀನಿ ಅಂದರೆ ಇದೊಂದಕ್ಕೇನೆ. ಆರಾಮಾಗಿ ರೆಡಿ ಆಗೋದು. ಹುಡುಗರಿಗೆ ಇಷ್ಟೊಂದೆಲ್ಲ ಆಪ್ಷನ್ಸ್ ಇರೋಲ್ಲ, ಹುಡುಗಿರ್ಗೆ ಮಾತ್ರ ಇರುತ್ತೆ. ಅವಳೆ, ಸರ, ಡ್ರೆಸ್, ಕಾಜಲ್, ಲಿಪ್ಸ್ಟಿಕ್, ಐಲೈನರ್, ಅಲಂಕಾರ ಅಂದರೆ ಇಷ್ಟೆಲ್ಲ ಯೂಸ್ ಮಾಡಲ್ಲ, ಅಪರೂಪಕ್ಕೆ ಯೂಸ್ ಮಾಡ್ತೀನಿ. ಬಟ್ ಎಸ್, ಚೆನ್ನಾಗಿ ಕಾಣ್ತಿದ್ದೀರಾ? ಸೂಪರ್ ಆಗಿ ಕಾಣ್ತಾ ಇದ್ವಿ. ಓಕೆ ದೆನ್ ಬಾಯ್ ಬಾಯ್ ಬೇಬಿ, ಲೆಟ್ಸ್ ಸಿ ಯು. ಐ ಸಿ ಯು ಲೇಟರ್ ಬೇಬಿ. ನನ್ನ ಜಾಕೆಟ್ ತೊಗೊಂಡೋಣ, ಅಕಸ್ಮಾತ್ ಮಳೆ ಬೀಳ ಬಂದರೆ. ಓ ಮೈ ಜಾಕೆಟ್. ಇನ್ನೂ ನಂಗೆ ನಿದ್ದೆ ಹೋಗಿಲ್ಲ. ಟೈಮ್ ಬಂದು 3 ಗಂಟೆ ಆಗ್ತಾ ಬರ್ತಿದೆ. ಬೆಳಗ್ಗೆ ಎದ್ದೆ ಆಯ್ತಾ, ಬೆಳಗ್ಗೆ ಎದ್ದಿದ್ದು ಬಂದು 9 ಅನ್ಕೊಡಿ ಆಯ್ತಾ. ಇವತ್ತು ನಾನು ಗುಡ್ ಮಾರ್ನಿಂಗ್ ಹೇಳಿಲ್ಲ ನನ್ನ ಇನ್ಸ್ಟಾ ಫ್ಯಾನ್ಗೆ, ನೀನು ಲೇಡಿ ಬಾಂಡ್ ಫ್ಯಾನ್ಗೆ. ಸೊ ಯೂಟ್ಯೂಬಲ್ಲಿ ಲೇಡಿ ಬಾಂಡ್ ಫ್ಯಾಮಿಲಿ ಯಾರ್ಯಾರು ಇದ್ದೀರಾ ನೀವು ಯೂಟ್ಯೂಬಲ್ಲೂ ಇದ್ರೆ ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್ ಹೇಳಿಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಡಿ ಸ್ವಲ್ಪ. ಮತ್ತೆ ಇನ್ನೇನು ಏನೋ ಹೇಳ್ತಿದ್ದೆ, ಹಿಂಗೆ ನಂಗೆ ಅವಾಗ ಮರುಕಾಯಿಲೆ ಇರುತ್ತೆ, ಮರ್ತೋಗ್ತೀನಿ. ಏನು ಹೇಳ್ಬೇಕು ಅನ್ನೋದನ್ನೇ ಮರ್ತೋಗ್ತೀನಿ. ಬೇಗ ಡೈವರ್ಟ್ ಆಗ್ಬಿಡ್ತೀನಿ ನಾನು. ಅದಕ್ಕೆ ಜಾಸ್ತಿ ಅದ ಯೋಚನೆ ಮಾಡೋಕೆ ಹೋಗೋಣ ಲೈಫಲ್ಲಿ. ಇವಾಗ ಏನು ಅನ್ಕೊಂತೀನಿ ಅಂತ ನೆಕ್ಸ್ಟ್ ಮೂಮೆಂಟೇ ಮರ್ತೋಗ್ತೀನಿ. ಇನ್ನು ಯೋಚನೆ ಮಾಡಿ ಇನ್ನೇನು ಸ್ವಲ್ಪ ಒಂದ್ಸರಿ ಅನ್ಸುತ್ತೆ ಲೈಫ್ನ ಸೀರಿಯಸ್ ಆಗಿ ತೊಗೊಬೇಕು ಅಂತ. ಆದರೆ ಲೈಫ್ ಇರೋದೇ ಚಿಕ್ಕದು, ಸೀರಿಯಸ್ ಆಗಿ ತೊಗೊಂಡು ಏನು ಮಾಡ್ತೀನಿ ಅನ್ಸುತ್ತೆ. ಯಾವಾಗ ಯಾರು ಇರ್ತಾರೋ, ಯಾವಾಗ ಯಾರು ಹೋಗ್ತಾರೋ, ಯಾವಾಗ ನಾವು ಸತ್ತೋಗ್ತೀವೋ ನಮಗೆ ಗೊತ್ತಿಲ್ಲ. ಆಮೇಲೆ ಲೈಫ್ನ ನಾನು ಸೀರಿಯಸ್ ಆಗಿ ತೊಗೊಂಡು ಹೋಗ್ತಿರ್ತೀನಿ. ಆಮೇಲೆ ನನಗೆ ಏನಾದರೂ ಆಗಿಬಿಟ್ರೆ, ಆಮೇಲೆ ನಾನು ಸತ್ತೋಗ್ಬಿಟ್ಟು ಮತ್ತೆ ದೇವಾಗೂ ಕೂಡ ನೆಮ್ಮದಿ ಇಲ್ಲ ಅಂದರೆ, ಸೊ ಇರೋಷ್ಟು ದಿನ ನನಗೆ ಹೆಂಗೆ ಬೇಕೋ ಹಂಗೆ ಇದ್ಬಿಡೋದು. ಸೊ ನಾನು ನಾಳೆ ಸಾಯ್ತೀನಿ ಅಂದ್ರೂ ನನಗೆ ಬೇಜಾರಾಗಲ್ಲ. ಸೊ ರಿಗ್ರೆಟ್ ಆಗಿ ಆತ್ಮ ಎಲ್ಲ ಆಗಲ್ಲ ಅಂತ. ಅಂದರೆ ಈ ಥರ ಥಾಟ್ಸ್ ಎಲ್ಲ ಬರುತ್ತೆ ನನಗೆ. ವೈ ಐ ಡೋಂಟ್ ನೋ. ನಿಮಗೂ ಈ ಥರ ಎಲ್ಲ ಬರುತ್ತಾ?
ಗೈಸ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ನನ್ನ ಗಾಡಿನಲ್ಲಿರೋದು 37% ಮಾತ್ರ. ಪೆಟ್ರೋಲ್ ಗಾಡಿ ಇಲ್ಲ ಮನೇಲಿ, ಯಾರೋ ತೊಗೊಂಡೋಗಿದ್ದಾರೆ, ಅಪ್ಪ ಇಲ್ಲ ಹೊರಗಡೆ ತೊಗೊಂಡೋಗಿದೆ ಅನ್ಸುತ್ತೆ. ಸೊ ಇದು 37%. ನಾನು ಹೋಗೋ ಪ್ಲೇಸ್ ಏನಿದೆ ಅಲ್ಲಿಗೆ ಹೋದ್ರೆ ಮುಗಿದೋಗುತ್ತೆ, ವಾಪಸ್ ನಾನು ಮನೆಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಗಾಡಿ ಮುದ್ದೆ ಹಾಕಿ ತೇಜ ನಾನು ಅವಾಗಲೇ ಫೋನ್ ಮಾಡಿದೆ, ತೇಜ ತೊಗೊಂಬಾರೋ, ಅರ್ಧ ದಾರಿಗೆ ಬಾ, ಜೊತೆಲಿ ಹೋಗೋಣ, ಆಮೇಲೆ ನಾನು ಇಲ್ಲಿ ಬಿಡು, ಹಿಂಗೆ ಮನೆಗೆ ಹೋಗ್ತೀನಿ ಅಂತ. ಅವ್ನು ನಾನು ಕಾಲ್ ಮಾಡಿ ಏನಿಲ್ಲ ಅಂದರೂ 1 hour ಆಯಿತು, ಇನ್ನೂ ಅವನು ಇನ್ನೂ ಬಿಟ್ಟೇ ಇಲ್ಲ, ಅಲ್ಲೇ ಇದ್ದಾನೆ. ಹಿಂಗೆ ಅವ್ನು ನನಗೆ ಗುರ್ಸೋದು, ಸುಮ್ಮನೆ ಇರಿಟೇಟ್ ಮಾಡ್ತಾನೆ ಹಂಗೇನೆ. ಈಗ ಹೇಳಿದ್ರೆ ಬರಬೇಕು ತಾನೆ, ಒಂಚೂರು ಅರ್ಥ ಮಾಡ್ಕೊಳ್ಳಲ್ಲ, ಏನಿಲ್ಲ. ರೋಡಲ್ಲಿ ನಿಂತ್ಕೊಂಡು ಕಾಯೋದಂದ್ರೆ ನನಗೆ ಇರಿಟೇಷನ್. ಅವ್ನು ಬರಲಿ, ಅವ್ನಿಗೆ ಐತೆ, ಅವನಿಗೆ ನನಗೆ ಬರುತ್ತೆ ಗೈಸ್ ಬಾಯ್ಗಳಲ್ಲಿ ಪದಗಳು, ಬಟ್ ನೀವು ನೋಡ್ತಿರ್ತೀರ, ಅದ್ರ ನನ್ನಿಂದ ಅದೆಲ್ಲ ಇನ್ಫ್ಲೂಯೆನ್ಸ್ ಆಗಬಾರ್ದು ಮಕ್ಳಿಗೆ. ಅಂದರೆ ಎಲ್ಲರೂ ನೋಡ್ತಾರೆ, ಅದ್ರಲ್ಲಿ ಮಕ್ಕಳು ಇರ್ತಾರಲ್ವಾ, ಸೊ ಅವ್ರಿಗೆಲ್ಲ ಇನ್ಫ್ಲೂಯೆನ್ಸ್ ಆಗಬಾರ್ದು, ಅದಕ್ಕೆ ಮಾತಾಡಲ್ಲ. ಇಲ್ಲ ಅಂದಿದ್ರೆ ಅವನಿಗೆ ಹಂಗೆ ಪದಗಳು ಹೂ ಅರಳದಂಗೆ ಅಷ್ಟು ಕೋಪ ಬರುತ್ತೆ ನನಗೆ. ಎಷ್ಟು ಕಾಮಾಗಿ, ಎಷ್ಟು ಪೀಸಾಗಿ, ಎಷ್ಟು ಮೈಂಡ್ ರಿಫ್ರೆಶ್ ಮಾಡ್ಕೊಂಡು ಬಂದಿದ್ದೆ ನಾನು ಎಡಿಟೆಲ್ಲ ಮುಗಿಸ್ಕೊಂಡು. ಹಾಳು ಮಾಡಲ್ಲ ಒಂದೇ ಸರಿ, ಹಂಗೆ ಝೋನ್ ಔಟ್, ಕಿಕ್ ಔಟ್ ಮಾಡ್ತಾನೆ. ನಾನು ನೆಮ್ಮದಿಯಾಗಿರ್ತೀನಿ ಅಂದ್ಕೊಳ್ಳಿ, ನೆಮ್ಮದಿಯಾಗಿದ್ದು ನೆಕ್ಸ್ಟ್ ಸೆಕೆಂಡ್ 1 ಸೆಕೆಂಡ್ ನೆಮ್ಮದಿಯಾಗಿದ್ದು, ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂದರೆ ಏನು ನಾನು ಇಷ್ಟು ನೆಮ್ಮದಿಯಾಗಿದ್ದೀನಲ್ಲ ಅನ್ನೋಷ್ಟರಲ್ಲಿ ಮುಗ್ದೋಯ್ತಾ ನೆಮ್ಮದಿ, ಅಲ್ಲಿಗೆ ಮಶಾನಕ್ಕೆ ಸುಡುಗಾಡಕ್ಕೆ ಸೇರಿರುತ್ತೆ ಅಷ್ಟೇ. ಇವಾಗ ರೋಡಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ನನ್ನ ಇವ್ನು ಏನಕ್ಕಾದ್ರೂ ಅವನೋ ಗೊತ್ತಿಲ್ಲ, ಬರೀ ನಾನು ರೋಡಲ್ಲಿ ನಿಂತ್ಕೊಂಡು ಕಾಯಿಸ್ತಾನೆ. ಇವಾಗ ತೇಜಸ್ ಇಲ್ಲಿ ಬರಲಿ, ಅವ್ನು ಇಲ್ಲಿ ಬಂದಾಗ ಅವನ ಹತ್ರ ಮಾತಾಡೋದೇ ಇಲ್ಲ, ಸೈಲೆಂಟಾಗಿ ಇರ್ತೀನಿ, ಅವ್ನು ಹೆಂಗೆ ರಿಯಾಕ್ಟ್ ಆಗ್ತಾನೆ ಅಂತ. ಏನು ಮಾತಾಡೋಲ್ಲ, ಹಿಂಗಿರ್ತೀನಿ ಅಷ್ಟೇ, ನೋಡೋಣ ಅವ್ನು ಹೆಂಗೆ ರಿಯಾಕ್ಟ್ ಆಗ್ತಾನೆ ಅಂತ. ಎಷ್ಟು ಬೋರ್ ಹೊಡಿತಿದೆ ಅಂದರೆ ನಾನು ಕ್ಲೌಡ್ಸ್ನೇ ನೋಡ್ಕೊಂಡು ಕೂತಿದ್ದೀನಿ ಅವಾಗಿನಿಂದ. ನಂಗೆ ಅಷ್ಟು ಬೋರ್ ಹೊಡಿತಿದೆ ಗೈಸ್, ನನಗೋಸ್ಕರ ಕಾದು ಓ ತೇಜ ಫೋನ್ ಹೋಯ್ತಾ? How can you touch me? I'm not touching you, I'm just wiping you that dust. Enjoy your dust. ನಾನು ಹೇಳಿದ್ದನ್ನು ಆಮೇಲೆ ಮಾಡ್ತೀನಿ, ಒಂದು ನಿಮಿಷ. ವಾಟ್ ಕೈಂಡ್ ಆಫ್ ಹೇರ್ ಸ್ಟೈಲ್ ಇಸ್ ದಿಸ್? ಅದು ಹೆಲ್ಮೆಟ್ ಹಾಕೊಂಡಿದ್ದಲ್ಲ, ಕುತ್ಕೊಂಡ್ಬಿಟ್ಟೈತೆ ಅಲ್ಲೋ. ಪ್ಲೀಸ್ ಟೆಲ್ ಮಿ ವಾಟ್ ಕೈಂಡ್ ಆಫ್ ಹೇರ್ ಸ್ಟೈಲ್? ಹೆಲ್ಮೆಟ್ ಹಾಕೊಂಡು ಕುತ್ಕೊಂಡ್ಬಿಟ್ಟೈತೆ, ಕರೆಕ್ಟಾಗಿ ಕಿರ್ಚಬೇಡ. ಅವರೆಲ್ಲ ನೋಡ್ತವ್ರು ನಿನ್ನನ್ನೇ ಗೈಸ್, ಅವರೆಲ್ಲ ತಿರುಗಿ ನೋಡ್ತವ್ರು ಗೈಸ್. ಕಿರ್ಚಬೇಡ, ಕೂದ್ ನಿಂತ್ಕೊಂಡಾಗ ಮಾತಾಡು. ಹೆಲ್ಮೆಟ್ ಹಾಕಿದ್ನಲ್ಲ, ಅದಕ್ಕೆ ಕುತ್ಕೊಂಡ್ಬಿಟ್ಟೈತೆ. ಎಲ್ಲ ಮಾತಾಡ್ತೀಯ? And it's so cute. ಕ್ಯೂಟ್ ಅಲ್ಲ? ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿರುತ್ತೆ. ತೇಜ ನೀನ್ ಯಾಕೆ ಹಿಂಗಿದ್ಯಾ? ಹೆಂಗಿದ್ದೀನಿ ಅಂದ್ರೆ, ಇವಾಗ ಏನು ಗೊತ್ತಾ, ಲೈಫಲ್ಲಿ ಸ್ಟೇಜಸ್ಗಳು ಪಾಸ್ ಆದಂಗೆಲ್ಲ, ಸ್ಟೇಜಸ್ಗಳು ಲೆವೆಲ್ಸ್ ಅಲ್ಲ, ಸ್ಟೇಜಸ್ ಆಫ್ ಲೈಫ್, ಅದು ಪಾಸ್ ಆದಂಗೆಲ್ಲ ನಾವು ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಇರಬೇಕು. ಅಪ್ಗ್ರೇಡ್ ಅಣ್ಣನ್ಗೆ ಲವ್ ಆಗಿದೆ. ಬಿಡೋ ತೇಜ, ಈ ಜನ್ಮದಲ್ಲಿ ನೀನು ನೀನು ಸೂಟ್ ಆಗುತ್ತಲ್ಲ. ಇನ್ನೊಂದು 3 ವರ್ಷ ಅವಾಗ ಎಲ್ಲಿಂದ ಓಡ್ಬರ್ತಾನಪ್ಪ? ಅಲ್ಲಿಂದ ಬರ್ತಾನ, ಇಲ್ಲಿಂದ ಬರ್ತಾನ, ಇಲ್ಲ ಆ ರೋಡಿಂದ ಬರ್ಬೋದು. ನನ್ನ ಸ್ವಾಮಿ ಎಲ್ಲ ಕಡೆ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ವಿಡಿಯೋ ನೋಡ್ತಾ ಇದ್ದಾನು. ಏನಪ್ಪ ಸ್ವಾಮಿ, ವಿಡಿಯೋ ನೋಡ್ತಾ ಇದ್ಯಾ? ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ನಿನಗೂ ಗೊತ್ತು. ಏನು ನೋಡಿ ನಗಾಡ್ತಾ ಇದೆಯಲ್ಲ ನೀನು? ನಂಗೆ ಗೊತ್ತು. ಗುಡ್ ಥಿಂಗ್ ಏನಂದ್ರೆ, ನಾನು ಎಷ್ಟೇ ಸಪ್ಪಗಿದ್ರು ಇವ್ನು ಬಂದ್ರೆ ನಮ್ಗೆ ಒಂದು ಸ್ಮೈಲ್ ಬರುತ್ತೆ. Open Gangnam Style. ಸಂಜೆ ಸಿಂಪಲ್ ಆಗಿ ಸ್ಮೈಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಫಸ್ಟ್ ಅಳಬೇಕು, ಆಮೇಲೆ ನಗ್ಬೇಕು, ಅವಾಗ ನಾನು ನನ್ನ ಬಗ್ಗೆ ಎಲ್ಲ ನಡಿ. ಕೊನೆಗೂ ತೇಜ ಮತ್ತೆ ನಾನು ಗೋಬಿ ತಿನ್ನಕ್ ಬಂದಿದ್ದೀವಿ. ಆ್ಯಕ್ಚುಲಿ ಇವ್ರು ಗೋಬಿ ತಿನ್ನೋಕೆ ಬಂದಿಲ್ಲ, ಪಾನಿಪುರಿ ತಿನ್ನೋಕೆ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಪಾನಿಪುರಿ ಇಲ್ಲ ಅಂತ. ಸೊ ವಿಧಿ ಏನು ಮಾಡೋಕ್ಕಾಗಲ್ಲ, ಇವಳು ಗೋಬಿ ತಿನ್ನಬೇಕು ಅಂತ ಇವಳು ಹಣೆಯಲ್ಲಿ ಬರ್ತಿತ್ತು ಗೋಬಿ. ನಾನು ಅನ್ಕೊಂಡಿದ್ದೆ ಏನಾದರೂ ಆಗಿಲ್ಲ ಅಂದ್ರೆ ಇವ್ನು ಮುಗ್ದಲ್ಲ, ಖುಷಿ ಹೆಂಗಿದೆ ನೋಡ್ರಿ. ಸಂಜೆ ಅನ್ಕೊಂಡಿದ್ದು ಆಗಿಲ್ಲ ಅಂದ್ರು ಲಾಸ್ ಆಗಿಲ್ವಲ್ಲಿ.
ನಷ್ಟ ಆಗಿಲ್ವಲ್ಲ ತಿನ್ಬೇಕು ಅಂದ್ಕಡೆ ತಿನ್ನೋದು ಸಿಗ್ತೈತೆ ಖುಷಿ ಪಡು. ಪುಣ್ಯಾತ್ಮ ಗೋಬಿ 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 ತೇಜ ತಿನ್ಸೋ ಸೀನೆಲ್ಲ ಇಲ್ಲ. ಫಸ್ಟ್ ನಾನು ತೇಜ ಐ ಡೋಂಟ್ ಇವನ್ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಯು ಪ್ಲೀಸ್. ನಿನಗೆ ಏನಾದ್ರೂ ಆ ಥರ ಆಸೆ ಇದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಹೇಳು ತೇಜ. ಅದ್ಯಾಕೆ ಇಂಡೈರೆಕ್ಟ್ ಆಗಿ ಇರ್ತಿದ್ಯಾ? ನಾಚಿಕೆ ಆಗಲ್ವಾ ಹತ್ರ ಇಂಡೈರೆಕ್ಟ್ ಆಗಿ ಮಾತಾಡಕ್ಕೆ? ನಾನು ತಿನ್ಸಲ್ಲ ಅಂತ ಹೇಳಿ ತಿನ್ಸಿದೆ ಅಂತ ಹೇಳುದ ನಿಂಗೆ. ಅದೇ ನಾನು ತಿನ್ಸ್ಬೇಕು ಅಂತ ನಾನು ನೀನು ತಿನ್ಸಲ್ಲ ಅಂತ ಹೇಳ್ತಿರೋದು. ಯೋ ಸುಳ್ಳು ಗೈಸ್. ಇವ್ರಿಗೆ ಏನು ಅರ್ಥ ಮಾಡ್ಕೋಬೇಕು ಅದು ಅರ್ಥ ಆಗಲ್ಲ. ಏನು ಅರ್ಥ ಮಾಡ್ಕೋಬಾರ್ದು ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಬಂದ್ರೆ ನನ್ನ ತೇಜನ್ ಕೈಲಿ ಟ್ಯಾಕ್ಸ್ ಹಾಕ್ಸೋದು. 60 ರೂಪಾಯಿ ಆಗೈತೆ ನನಗೆ. ಹಾಂ ನನಗೆ 60 ರೂಪಾಯಿ ಖರ್ಚಾಗೈತೆ ಅಂತ ಬೇಜಾರಾಗ್ತಾ ಇಲ್ಲ. ಹಾಂ ನೆಕ್ಸ್ಟ್ ಇವಾಗ ಪಾನಿಪುರಿ ತಿನ್ನೋ ಕೊಡ್ತೀವಲ್ಲ ಅದಕ್ಕೆ ನೀನು ಎಷ್ಟು ಖರ್ಚು ಮಾಡ್ತೀವೋ ಅಂತ ನೆನ್ಸ್ಕೊಂಡು ಬೇಜಾರಾಗ್ತಾ ಇದೆ. ಅಯ್ಯೋ ಯಾಕೆ ಇಷ್ಟು ಜನ ಭ್ರಮೇಲಿ ಬದುಕ್ತಿದ್ದಾರೆ ಅಂತ ನೆನ್ಸ್ಕೊಂಡು ಬೇಜಾರಾಗ್ತದೆ. ನಾನು ಅಸ್ಕಲ್ಲಿ ಇದಾಕ್ತೀನಿ. ತೇಜ ನಾನಿಬ್ರು ಪಾನಿಪುರಿ ತಿನ್ನಕ್ಕೆ ಬಂದಿದ್ವಿ ಆ್ಯಂಡ್ ಯಾರು ಬಿಲ್ ಪೇ ಮಾಡಬೇಕು ಅಂತ ನಾನು ಲೇಡಿ ಬಾಂಡ್ ಫ್ಯಾನಲ್ಲಿ ಇವನ್ ತೇಜ ಚಾನಲಲ್ಲಿ ಹಾಕಿದ್ವಿ. ಇಬ್ರು ಜನ ನಿನ್ನ ಹತ್ರ ಗೊತ್ತಾಯ್ತು. ಥ್ಯಾಂಕ್ ಯು ಗೈಸ್. ನನ್ನ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ ನಂಗೆ ಇವಾಗ ಗೊತ್ತಾಯ್ತು. ತುಂಬ ಥ್ಯಾಂಕ್ಸ್ ಗೈಸ್. ಅಲ್ಲ ದಿ ಥಿಂಗ್ ಇಸ್ ಇವನ್ ಚಾನಲಲ್ಲಿ ನಾನು ಜಾಸ್ತಿ ಬಂದೆ, ವೋಟಿಂಗ್ಸ್ ನನಗೆ ಜಾಸ್ತಿ ಬಂದರೆ ನನಗೆ ಬೇಜಾರು ಆಗ್ತಿರ್ಲಿಲ್ಲ, ಆಗೋದು ಇಲ್ಲ. ಯಾಕಂದರೆ ಅದು ಅವ್ನ ಚಾನಲ್, ಜನ ಅವ್ನ ಚಾನಲಲ್ಲಿ ಅವನನ್ನೇ ಜಾಸ್ತಿ ಪ್ರೀತಿ ಮಾಡ್ತಾರೆ, ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೆ. ಆದರೆ ಲೇಡಿ ಬಾಂಡ್ ಫ್ಯಾಮಲ್ಲೂ ನಾನೇ ಜಾಸ್ತಿಗ ಜೊತೆಗೆ ಲೇಡಿ ಬಾಂಡ್ ಫ್ಯಾಮು ಪ್ಲೀಸ್. ನಿಜವಾಗ್ಲೂ ನಾನು ಲೇಡಿ ಬಾಂಡ್ ಫ್ಯಾಮ್ ಜನಕ್ಕೆ ನನ್ನ ಮೇಲೆ ಪ್ರೀತಿ ಇದೆಯಾ ಸಂಧ್ಯಾ 279 ನಿಂದು ನೋಡ್ಕೊಂಡು ಟೆಸ್ಟ್ ಮಾಡಿದ್ರೆ 286. ನಿಜವಾಗ್ಲೂ ನಿಮ್ಗೆಲ್ಲ ನನ್ನ ಮೇಲೆ ಪ್ರೀತಿ ಇದೆಯಾ? ಎಮೋಷನ್ನು ಗಾಯ್ಸ್ ನಂಬಿಡಿ ಎಮೋಷನ್ಗೆಲ್ಲ ತಲೆ ಬಾಗ್ಬಿಡಿ. ಏನಿದ್ರು ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಇವಳೆ ಕಟ್ಬೇಕಾಗಿದೆ ಯಾಕಂದ್ರೆ ನಾನು ಇದು ಕಟ್ಟಿ ಗೋಬಿ. ಸಾರಿ ಲೇಡಿ ಬಾಂಡ್ ಫ್ಯಾಮ್ ಪೀಪಲ್, ನಿಮಗೆಲ್ಲ ನಾನು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಇವ್ನು ಮಾಡ್ತಾನ? ಇಲ್ಲ ನಾನು ಗುಡ್ ಮಾರ್ನಿಂಗ್ ಮಾಡಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಯಾರ್ಯಾರು ಯಾವ ಟೈಮಲ್ಲಿ ಹೇಳ್ತಾರೆ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ಸುಮ್ಮನೆ ಕುತ್ಕೊಳ್ಳಲ್ಲ. ಏನು ಮಿಸ್ ಮಾಡಿದ್ರು ಗುಡ್ ಮಾರ್ನಿಂಗ್ ಹೇಳೋದು ಮಿಸ್ ಮಾಡಲ್ಲ. ನಾನು ಅಪ್ಡೇಟೆಡ್ ಆಗಿರ್ತೀನಿ ನಿಮಗೋಸ್ಕರ. ನಾನು ಅಪ್ಡೇಟ್ ಆಗಿರ್ಬೇಕು ಅಂತ ಅನ್ಕೊಂತೀನಿ. ಅದೇ ಸಂಜೆ ಅಪ್ಡೇಟ್ ಆಗಿದ್ದಾಳ ಸಾಕ್ಬಿಡು. ನಮ್ಗೆ ಏನು ಮುಗಿಸು ನಾವು ಮಾತಾಡೋದು ಬಿಡಲ್ಲ. ಇಷ್ಟೆಲ್ಲ ಬೇಜಾರು ಒಂದೇ ಸರಿ ಕೊಡ್ತಾ ಇದ್ದೀರಾ ನೀವು? ಗಾಯ್ಸ್ ಎಮೋಷನಲ್ ಟ್ರೇ ಎಮೋಷನಲ್ ಕಾರ್ಡ್ ಬಳಸ್ತಾಳೆ. ಬಗ್ಬೇಡಿ ಬಾಗಬೇಡಿ. ನೀವಾಗಿ ನಿಮ್ಮ ತಲೆಯಲ್ಲಿ ಏನಾಯ್ತೋ ಅದನ್ನೇ ಎಕ್ಸಿಕ್ಯೂಟ್ ಮಾಡಿ. ನನ್ಗೆ ಗೊತ್ತಿಲ್ಲ ಇದು ಲೇಡಿ ಬಾಂಡ್ ಫ್ಯಾಮಿಲಿ. ಪ್ಲೀಸ್ ನನ್ನ ಉಳಿಸಿ. ನನ್ನ ಇಲ್ಲಿ ಜಾಸ್ತಿ ಕಾಸಾಗಿದೆ. ಗೋಬಿಗಳು 60 ರೂಪಾಯಿ ಅಷ್ಟೇ ಕಟ್ಟಿದ್ದು. 60 ಆದ್ರೆ ಏನ ಕಾಸಲ್ವೇನಾ? ಡೀಲ್ ಅಂತ ತಗೋ. ಬೇಕಾದ್ರೆ ನೀವು 2 ಗೋಬಿ ಪ್ಲೇಟ್ ತಗೋಬೇಕಾಗಿತ್ತು. ಬೇಕು ಅಂತ 1 ಪ್ಲೇಟ್ ತಗೊಂಡಿದ್ದು ನೀನು. ಬೇಜಾರಾಗ್ತಿದೆ. ಲೇಡಿ ಬಾಂಡ್ ಫ್ಯಾಮ್ ಹೋಗಿರ್ತೀನಿ. 2 ಪ್ಲೇಟ್ ಪಾನಿಪುರಿ ಸಿಕ್ಕಿ ಸಂಜೆ ಪೇ ಬೇಜ ನನ್ನ ಜೊತೆ ನೀನು ವ್ಲಾಗ್ ಮಾಡ್ತಿಲ್ಲ. ಅದು ಒಂದೇ ಕಣ್ಣು ನಾಚಿಕೆ ಆಗಲ್ವಾ ನಿಮಗೆ? ಇಕ್ಕ ಫೋನ್ ಕೆಳಗಡೆ ಒಂದು ಮಾತು ಹೇಳಿ ಮುಗಿಸ್ಬೇಡ. ಸರಿ ತೇಜ ನೋಡು ಲೇಡಿ ಬಾಂಡ್ ಫ್ಯಾಮ್ ಓಪನ್ ಮಾಡು ಫಸ್ಟ್. ತೇಜ ನಿಂದು ಓಪನ್ ಮಾಡರಿ. ತೇಜ ನಿಂದೆ ಜಾಸ್ತಿ. ಅಯ್ಯೋ ಸಂಧ್ಯಾನೇ ಈ ಕಡೆನೋ ನಿಂದು ವಾ ನಿಂದಲ್ಲ ಜಾಸ್ತಿ ಫಾಲೋವರ್ಸ್ ಅಲ್ವ ಇರೋದು. ಡಬಲ್ ನಂಬರ್ ಅಲ್ಲಿ ಐತೆ. ಇನ್ನೂ ಇನ್ಕ್ರೀಸ್ ಆಗ್ತೈತೆ. ಇನ್ನು 6 ಅಂದ್ರೆ ನನ್ನ ಎದುರಿ. ಚೆನ್ನಾಗಿದೆ. ಸರಿ ಬಾ ಪೇ ಮಾಡ್ತೀನಿ. ಟೈಮ್ ಬಂತಲ್ಲ ನೀನು ಪೇ ಮಾಡ್ಲಿಕ್ಕೆ. ಅಣ್ಣ ಎಷ್ಟು ಕೊಡ್ತೀನಿ ಹೇಳಿ. ಅವನು ಬರೀ ಖರ್ಚು ಮಾಡಿದ 60 ರೂಪಾಯಿ ಮಾತ್ರ. ಎಲ್ಲ ಜನರಿಂದ ನೀನಿರೋದು ಜನ ಹೇಳ್ದಂಗೆ ಕೇಳು. ಇವಾಗ ನಿನಗೆ ಆಪರ್ಚುನಿಟಿ ಕೊಟ್ಟವ್ರೆ ಅಂದ್ರೆ ನಾಳೆ ನನಗೂ ಒಂದು ಆಪರ್ಚುನಿಟಿ ಕೊಡ್ತಾರೆ. ಇವಾಗ ನನಗೆ ಕೊಟ್ಟವ್ರೆ ನಾಳೆ ನಿಮಗೂ ಒಂದು ಆಪರ್ಚುನಿಟಿ ಕೊಡ್ತಾರೆ. ನಂಬ್ತಿ ಅದನ್ನ ಅವ್ನು ನೋಡ್ಕೊಂಡ್ಕೊಡಿ ಗೈಸ್. ಇರೋರು ಇಲ್ದಿರೋರು ಸ್ವಲ್ಪ ನೋಡ್ಕೊಂಡ್ಕೊಡಿ. ನಿಮ್ಮ ಆಸೆ ಅಂತೆ ಸಂಜೆನ ಹಾರೈಕೆ ಅಂತೆ ಎಲ್ಲ ಆದಂಗಾಗದೆ ಅನ್ಕೊಂಡಂಗಾಗದೆ ನೀವು ಹಿಂಗೆ ಸಪೋರ್ಟ್ ಮಾಡ್ತಾರೆ. ಸಂಜೆ ಕೂಡ ನಂಗೆ ಹಂಗೆ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಇಲ್ಲ ಸಪೋರ್ಟ್. ನೀವೆಲ್ಲ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂದರೆ ನೀವು ನನ್ನ ಮೇಲೆ ಪ್ರೀತಿ ತೋರಿಸ್ತೀರಾ, ಈ ಥರ ತೋರಿಸ್ತಾ ಇದ್ದೀರಾ. ಐ ಆಮ್ ವೆರಿ ಡಿಸಪಾಯಿಂಟೆಡ್ ಗೈಸ್. ನಿಮ್ಮ ಜೊತೆ ಮಾತಾಡಲ್ಲ ಇದಕ್ಕೆಲ್ಲ ನೋಡಿ ನಿಮಗೆ 2 ಅಂತವ್ರು ಇಂಥವ್ರು ಬೇಕಾ ನಿಮ್ಗೆ? ಹಂಗೆ ಅನ್ಸಬ್ಸ್ಕ್ರೈಬ್ ಮಾಡಿ. ನಾಚಿಕೆ ಆಗಬೇಕು. ನೀವು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸೇ. ನಾನು ಇಲ್ಲಿವರೆಗೂ ಲೈಫಲ್ಲಿ ನೋಡಿರ್ಲಿಲ್ಲ. ಅವನು ಏರ್ ಕಟ್ ಮಾಡ್ಸೋದೇ ಅಪರೂಪ ಆಯ್ತಾ. ಹೆಂಗೆಂಗೋ ಇರ್ತಿದ್ದ. ಆದರೆ ಇವಾಗ ಏರ್ ಕಟ್ ಅಂತೀರ ನಿನ್ನೆ ಮಾಡ್ಸಿರೋ ಏರ್ ಕಟ್ ಅಂತೆ. ಇವಾಗ ಮತ್ತೆ ಮಾಡ್ಸಕ್ ಬಂದವನೇ.
ಇಷ್ಟು ಪರ್ಫೆಕ್ಷನ್ ಹುಡುಕ್ತಿದ್ದಾನೆ ತೇಜ ಹೇರ್ ಸ್ಟೈಲ್ ಅಲ್ಲಿ ಅಂದ್ರೆ ಸಮಥಿಂಗ್ ಸ್ಪೆಷಲ್ ಆಗಿ ಕಾಣಿಸ್ತೀನಿ ಅಂತ, ಅದಾದ್ಮೇಲೆ ಊರವ್ರ ಕಣ್ಣಿಗೆ ಸ್ಪೆಷಲ್ ಆಗಿ ಕಾಣಿಸ್ತೀನಿ ಅಂತ ಅಷ್ಟೇ ಸಂಜೆ, ಬೇರೆ ಏನಿಲ್ಲ. Guys, I feel guys. Please listen. I feel something strange in him. Don't you feel the same? ನಿಮ್ಗೂ ಹಂಗೆ ಅನ್ನಿಸ್ತಿಲ್ವಾ? ಏನೋ ಏನೂ ಇಲ್ಲ ಸಂಜೆ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಆಯ್ತಾ. ಜನರಿಗೂ ಯಾವ ಯೋಚನೆ ಅಲ್ಲ, ಕೈಯಲ್ಲಿ ನೋಡಿ ಗೈಸ್, ಕೈಯಲ್ಲಿ ಗೋಲ್ಡ್ ವಾಚ್, ವೈಟ್ ಶರ್ಟ್. ಈ ವಾಚ್ ಅಮ್ಮ ನೋಡ್ರೆ ಉಗಿತಾರೆ. ಫ್ರೆಂಡು ಕಣ ಇನ್ನೂ ಕೊಟ್ಟೇ ಇಲ್ಲ, ಕಟ್ ಮಾಡೋದನ್ನ ಇಲ್ಲ. ಆಗಲ್ಲ, ಆಗ್ತೀನಿ. ನೀನ್ ಕಟ್ ಮಾಡು ಅಂದಿದ್ದನ್ನೆಲ್ಲ ಆಗ್ತೀನಿ. 3 ದಿನ ಹಿಡಿದ್ರೆ ಅಷ್ಟು ಕೊಟ್ಬಿಟ್ಟಿದ್ದೀನಿ ಬಿಡು. ಏನಿಲ್ಲ ಗೈಸ್, ಇದಕ್ಕಾದ್ರೂ ನಾಳೆನೇ ಇದನ್ನ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಕೇಳಿ. ಯಾಕಮ್ಮ ಹಿಂಗೆ ನೀನು? ತೇಜಾಗ ಒಂದು ನ್ಯೂ ಹೇರ್ ಸ್ಟೈಲ್. ತೇಜ, ಯಾಕೆ ನಿಂಗೆ ಬಾಲ್ಡ್ ಮಾಡಿಸ್ಬಾರ್ದು? ಬಾಯ್ ಮಾಡ್ತಾರೆ, ನೀನು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡಲ್ವಲ್ಲ, ನಾವು ನೀನು ನೆಟ್ಟು ಮಾತಾಡ್ಸಲ್ವಲ್ಲ, ಬಟ್ ನೀನು ನೆಟ್ಟು ಮಾತಾಡ್ಸಲ್ಲ ಆದ್ರೆ. ಫಸ್ಟ್ ಆಫ್ ಆಲ್ ಇವಾಗಲೇ ನಿನ್ನ ಹತ್ರ ನಾನು ನೆಟ್ಟಿಗೆ ಮಾತಾಡ್ಸ್ತಾ ಇಲ್ಲ. ನೀನೇನು ಇವಾಗ ಭಾರಿ ಪಸಂದ ಇರ್ತಾರೆ. ಇವಾಗ ಎಷ್ಟು ಬಿಡೋಗ್ಬಿಟ್ಟೆ ಅಂದ್ರೆ ಲೆಂತ್ ಜಾಸ್ತಿ ಇತ್ತು, ಈಗ ಲೆಂತ್ ಕಮ್ಮಿ ಆಗೋಗೈತೆ ನೋಡಿ. ಸ್ಮಾರ್ಟ್ ಆಗಿ ಕಾಣಿಸ್ತಾ ಅವೆಲ್ಲ ಕೇಳ್ಬೇಡಿ, ನಾನು ಸ್ಮಾರ್ಟ್ ಆಗಿದ್ದೀನಿ. ನಾವು ಡೈರೆಕ್ಟ್ ಮನೆಗೆ ಹೊರಟ್ವಿ. ಸೊ ಅದ್ರ ಕ್ಲಿಪ್ ಮರ್ತೋಗ್ಬಿಟ್ಟೆ, ನಾನು ವಿಡಿಯೋ ಎಂಡ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಅವಾಗ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರೋ ಥರ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳನ್ನ ಕೇಳೋಕ್ಕೋಸ್ಕರ ಕಾಯ್ತಿರಿ. ಆ್ಯಂಡ್ ಮತ್ತೆ ಸಿಗುವ.